ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ವಿಜಯನಗರ ಅಂಡ್ ಬಹಮನಿ ಅನ್ನುವಂತ ವಿಷಯದ ಸಂಕ್ಷಿಪ್ತವಾಗಿರ್ತಕ್ಕಂತಹ ಇಂಟ್ರಡಕ್ಷನ್ ಅನ್ನ ನೋಡಿದ್ವಿ, ಪರಿಚಯವನ್ನ ನೋಡಿದ್ವಿ. ಆ ಪರಿಚಯದ ನಂತರ ನಾವು ವಿಜಯನಗರ ಸಾಮ್ರಾಜ್ಯಕ್ಕೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನ ಅಧ್ಯಯನ ಮಾಡೋದರ ಸಲುವಾಗಿ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮೂಲಾಧಾರ ಅಂತ ನಾವು ಕರಿತೀವಿ. ಇತಿಹಾಸದ ಮೂಲಾಧಾರ ಇವತ್ತು ವಿಜಯನಗರ ಸಾಮ್ರಾಜ್ಯದ ಇತಿಹಾಸಕ್ಕೆ ಪೂರಕವಾಗಿರ್ತಕ್ಕಂತಹ ಮೂಲಾಧಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕರ್ನಾಟಕ ವಿಜಯನಗರ ಸಾಮ್ರಾಜ್ಯದ ಚರಿತ್ರೆಯನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಎರಡು ಮನೆತನಗಳ ಬಗ್ಗೆ ನಾವು ನೋಡ್ಬೇಕಾಗಿರೋದು. ಒಂದು ವಿಜಯನಗರ, ಇನ್ನೊಂದು ಬಹಮನಿ ಸುಲ್ತಾನರು. ಯಾವುದೇ ಕಾಲಘಟ್ಟದ್ದಾಗ್ಲಿ ಅಥವಾ ಯಾವುದೇ ಮನೆತನದ್ದಾಗ್ಲಿ ಅಥವಾ ಯಾವುದೇ ವಿಷಯದ ಕುರಿತು ನಾವು ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ಅಥವಾ ಚರಿತ್ರೆಯನ್ನ ತಿಳ್ಕೊಳ್ಬೇಕು ಅಂದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇ ನಾವು ಮೂಲಾಧಾರಗಳು ಅಂತ ಕರಿತೀವಿ. ಇಲ್ಲಿ ದಕ್ಷಿಣ ಭಾರತದಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಮನೆತನ ಅಂತಂದ್ರೆ ಅದು ವಿಜಯನಗರ ಸಾಮ್ರಾಜ್ಯ. ಈ ವಿಜಯನಗರ ಸಾಮ್ರಾಜ್ಯದ ಮೂಲಾಧಾರಗಳ ಕುರಿತು ನಾವು ಇವತ್ತು ನೋಡೋಣ. ಹದಿಮೂರನೂರ 1336ರಿಂದ 1565 1336 ವಿಜಯನಗರ ಸಾಮ್ರಾಜ್ಯ ಹಕ್ಕ ಬುಕ್ಕ ಸಹೋದರರಿಂದ ಪ್ರಾರಂಭ ಆಗ್ತದೆ. ಇದು ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ, ದಕ್ಷಿಣ ಭಾರತ ಇತಿಹಾಸದೊಳಗ ಅಥವಾ ಭಾರತೀಯ ಇತಿಹಾಸದೊಳಗ ಒಂದು ಚಿರಸ್ಮರಣೀಯವಾಗಿರ್ತಕ್ಕಂತಹ ಅಥವಾ ಅವಿಸ್ಮರಣೀಯವಾಗಿರ್ತಕ್ಕಂಥ ಮನೆತನ ಅಂತ ನಾವು ಕರಿತೀವಿ. ಅವಿಸ್ಮರಣೀಯವಾಗಿರ್ತಕ್ಕಂಥ ಅಧ್ಯಾಯ ಅಂತ ಕರಿತೀವಿ. ಈ ವಿಜಯನಗರ ಸಾಮ್ರಾಜ್ಯ ಏನಿದೆಯಲ್ಲ, ಈ ವಿಜಯನಗರ ಸಾಮ್ರಾಜ್ಯವನ್ನ 4 ಮನೆತನಗಳು ಆಳ್ವಿಕೆ ಮಾಡ್ತವ. ಒಂದು ಸಂಗಮ, ಎರಡನೇದ್ದು ಸಾಳವ, ಮೂರನೇದ್ದು ತುಳು, ನಾಲ್ಕನೇದ್ದು ಅರವಿಡು. ಸಂಗಮ, ಸಾಳವ, ತುಳು ಮತ್ತು ಅರವಿಡು ಅನ್ನುವಂತ 4 ವಂಶಗಳು ಅಥವಾ 4 ಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತವೆ. ಈ 4 ಮನೆತನಗಳ ಚರಿತ್ರೆ, ಈ 4 ಮನೆತನಗಳಿಗೆ ಪೂರಕವಾಗಿರ್ತಕ್ಕಂತಹ ಮೂಲಾಧಾರಗಳನ್ನ ನಾವು ಇವತ್ತು ನೋಡ್ಬೇಕಾಗಿದೆ. ಇಲ್ಲಿ ಹಕ್ಕ, ಬುಕ್ಕ, ಹರಿಹರ, ಕಂಪಣ್ಣ ಮತ್ತು ಮಾರಪ್ಪ ಅನ್ನುವಂತ 5 ಜನ ಸಹೋದರರು ಕೂಡ್ಕೊಂಡು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರ. ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿರ್ತಕ್ಕಂಥ 5 ಜನರ ಜೊತೆ ಬಹಳ ಮುಖ್ಯವಾಗಿ ನಾವು ಅಧ್ಯಯನ ಮಾಡಬೇಕಾಗಿರೋದು ವಿಜಯನಗರ ಸಾಮ್ರಾಜ್ಯದ ಇಮ್ಮಡಿ ದೇವರಾಯ, ಕೃಷ್ಣದೇವರಾಯ, ಅದ್ರ ಜೊತೆ ಏನಪ್ಪಾ ಅಂತಂದ್ರ ರಾಮರಾಯನ ಚರಿತ್ರೆ. ಇದು ಅಷ್ಟೇ ಅಲ್ಲ, ಇನ್ನು ಬಹಳಷ್ಟು ಜನರ ಚರಿತ್ರೆಯನ್ನ ನಾವು ನೋಡ್ಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಸಾಮ್ರಾಜ್ಯದ ಸ್ಥಾಪನೆ, ವಿಜಯನಗರ ಸಾಮ್ರಾಜ್ಯದ ಹಿನ್ನೆಲೆಯನ್ನ ತಿಳ್ಕೊಳ್ಬೇಕು, ಹಕ್ಕ ಬುಕ್ಕರ ಬಗ್ಗೆ ತಿಳ್ಕೊಳ್ಬೇಕು, ಇಮ್ಮಡಿ ಹರಿಹರನ ಬಗ್ಗೆ ತಿಳ್ಕೊಳ್ಬೇಕು, ಇಮ್ಮಡಿ ದೇವರಾಯನ ಬಗ್ಗೆ ತಿಳ್ಕೊಳ್ಬೇಕು, ಸಾಳುವ ನರಸಿಂಹನ ಬಗ್ಗೆ ತಿಳಿಬೇಕು, ಕೃಷ್ಣದೇವರಾಯನ ಬಗ್ಗೆ ತಿಳ್ಕೊಳ್ಬೇಕು, ಅಚ್ಯುತರಾಯನ ಬಗ್ಗೆ ತಿಳ್ಕೊಳ್ಬೇಕು ಮತ್ತು ಅಳಿಯ ರಾಮರಾಯನ ಬಗ್ಗೆ. ಅಂದ್ರೆ ಬಹುತೇಕವಾಗಿ ಇವರೆಲ್ಲರ ಚರಿತ್ರೆ ವಿಜಯನಗರ ಸಾಮ್ರಾಜ್ಯದ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಈ ಇಮ್ಮಡಿ ದೇವರಾಯನ ಕಾಲ ಮತ್ತು ಕೃಷ್ಣದೇವರಾಯನ ಕಾಲ ಏನಿದೆಯಲ್ಲ, ಇದು ವಿಜಯನಗರದ ಕಾಲದ ಸಮೃದ್ಧಿಯ ಕಾಲ ಅಂತ ಕರಿತೀವಿ. ಯಾಕಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಮತ್ತು ಆಡಳಿತಾತ್ಮಕ ದೃಷ್ಟಿಯೊಳಗ ವಿಜಯನಗರ ಬಹಳ ಸಂಪತ್ ಭರಿತವಾಗಿರ್ತಕ್ಕಂಥದ್ದು ಅಥವಾ ಸಮೃದ್ಧವಾಗಿರ್ತಕ್ಕಂಥ ವಿಜಯನಗರ ಅಂತ ಕರಿತೀವಿ. ಯಾಕಂತಂದ್ರೆ ವೈಭವಯುತವಾದ ಮರದ ಹಂಪೆ ಅಂತ ಏನು ಕರಿತೀವಲ್ಲ, ಇವರ ಕಾಲದಲ್ಲಿ ನಾವು ವೈಭವಯುತವಾಗಿ ಮರದ ಹಂಪೆ ಅಂತ ಕರಿತೀವಿ. ಹಾಗಾದ್ರೆ ಈ ವಿಜಯನಗರ ಇತಿಹಾಸದ ಮೂಲಾಧಾರಗಳು ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಮುಖ್ಯವಾಗಿ 14 ಮತ್ತು 15ನೇ ಶತಮಾನದೊಳಗ ದಕ್ಷಿಣ ಭಾರತದಲ್ಲಿ ವೈಭವಯುತವಾಗಿ ಮೆರೆದ ಮನೆತನ ಅಥವಾ
ಸಾಮ್ರಾಜ್ಯ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಮುಖ್ಯವಾಗಿ ಅಧ್ಯಯನ ದೃಷ್ಟಿಯಿಂದ ವಿಜಯನಗರ ಸಾಮ್ರಾಜ್ಯದ ಚರಿತ್ರೆಯನ್ನ ತಿಳ್ಕೊಳಕ ಎರಡು ಆಧಾರಗಳನ್ನು ನೋಡ್ತೀವಿ. ಒಂದು ಪ್ರಾಕ್ತನ ಆಧಾರ ಅಥವಾ ಪುರಾತತ್ವ ಆಧಾರ ಅಥವಾ ಪ್ರಾಗೈತಿಹಾಸಿಕ ಮೂಲಾಧಾರ, ಇನ್ನೊಂದು ಸಾಹಿತ್ಯಿಕ ಮೂಲಾಧಾರ ಅಂತ. ಇಲ್ಲಿ ಪ್ರಾಕ್ತನ ಆಧಾರ ಮತ್ತು ಸಾಹಿತ್ಯಿಕ ಮೂಲಾಧಾರ ಎರಡು ವಿಭಾಗ ಮಾಡ್ಕೊಂತೀವಿ. ಸಾಹಿತ್ಯಿಕ ಮೂಲಾಧಾರೊಳಗೆ ದೇಶೀಯ ಮತ್ತು ವಿದೇಶಿ ಸಾಹಿತ್ಯ ಮಾಡ್ತೀವಿ. ಇಲ್ಲಿ ಅಂದ್ರೆ ಸಾಹಿತ್ಯಿಕ ಮೂಲಾಧಾರ ಮತ್ತು ವಿದೇಶಿಯ ದಾಖಲೆಗಳು, ಫಾರಿನ್ ಅಕೌಂಟ್ಸ್ ಅಂತ ಕರಿತೀವಿ. ಲಿಟರರಿ ಸೋರ್ಸಸ್ ಮತ್ತು ಫಾರಿನ್ ಅಕೌಂಟ್ಸ್ ಅಂತೇಳಿ ನಾವು ನೋಡ್ಕೊಂಡು ಹೋಗ್ತೀವಿ. ಇವತ್ತು ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳನ್ನ ನಾವು ನೋಡ್ಬೇಕಾಗ್ಯದ. ಪ್ರಾಕ್ತನ ಆಧಾರ ಅಂತೇಳಿ ಪ್ರಾಕ್ತನ ಆಧಾರ ಅಂತಂದಾಗ ನಾವು ಪ್ರಾಕ್ತನ ಶಾಸ್ತ್ರ, ಪುರಾತತ್ವ ಶಾಸ್ತ್ರ, ಇತಿಹಾಸ ಪೂರ್ವಕಾಲ ಹಿಂಗೆ ನಾವು ವಿಭಾಗ ಮಾಡ್ಕೊಂತೀವಿ. ಹಾಗಾದ್ರೆ ಇದು ಪ್ರಾಕ್ತನ ಮೂಲಾಧಾರದಾಗ ಬರುವಂತಹ ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂತಂದ್ರೆ, ಇದ್ರೊಳಗ ಶಾಸನಗಳು ಬರ್ತಾವ, ನಾಣ್ಯಗಳು ಬರ್ತಾವ, ಸ್ಮಾರಕಗಳು ಬರ್ತಾವ. ಬಹಳಷ್ಟು ಜನರಲ್ಲಿ ಈ ಪ್ರಶ್ನೆ ಐತಿ, ಭೂ ಉತ್ಖನನೂ ಒಂದು ಪುರಾತತ್ವ ಆಧಾರದೊಳಗೆ ಬರ್ತೈತಿಲ್ಲ ಅಂತ. ಪುರಾತತ್ವ ಆಧಾರದೊಳಗೆ ಭೂ ಉತ್ಖನನ ಬರೋದಿಲ್ಲ. ಭೂ ಉತ್ಖನನ ಅನ್ನೋದು ಈ ಶಾಸನಗಳನ್ನ, ನಾಣ್ಯಗಳನ್ನ ಮತ್ತು ಸ್ಮಾರಕಗಳನ್ನ, ಅವಶೇಷಗಳನ್ನ ಹುಡುಕೋದ್ರ ಸಲುವಾಗಿ ಬಳಸುವಂತಹ ಒಂದು ಪ್ರಯೋಗವನ್ನ ನಾವು ಭೂ ಉತ್ಖನನ ಅಂದ್ರೆ ಭೂಮಿಯನ್ನ ಅಗೆಯೋದ್ರ ಮೂಲಕ, ನಾವು ಉತ್ಖನನಗಳನ್ನ ಮಾಡೋದ್ರ ಮೂಲಕ ಆ ಭೂಮಿಯ ಗರ್ಭದಲ್ಲಿ ಹುದುಗಿರುವಂತಹ ಶಾಸನ, ನಾಣ್ಯ ಮತ್ತು ಸ್ಮಾರಕಗಳ ಅವಶೇಷಗಳನ್ನ ನಾವು ಪತ್ತೆ ಹಚ್ಚಕ್ ಸಾಧ್ಯ ಆಗ್ತದೆ. ಹೀಗಾಗಿ ನಾವು ಇಲ್ಲಿ ಶಾಸನ, ನಾಣ್ಯ ಮತ್ತು ಸ್ಮಾರಕ ಅಂತೇಳಿ ನಾವು ಮೂರು ವಿಭಾಗಗಳನ್ನಾಗಿ ನೋಡ್ಕೊಂತೀವಿ. ಇನ್ನ ಮುಖ್ಯವಾಗಿ ನೋಡ್ಬೇಕಾಗಿದ್ದೇನಂತಂದ್ರೆ, ವಿಜಯನಗರ ಕಾಲದ ಚರಿತ್ರೆಯನ್ನ ತಿಳ್ಕೊಳಕ್ ಬೇಕಾಗಿರುವಂತಹ ಮುಖ್ಯವಾಗಿರ್ತಕ್ಕಂಥ ಶಾಸನ ಆಧಾರಗಳು. ಮುಖ್ಯವಾಗಿರ್ತಕ್ಕಂಥದ್ದು ಶಾಸನ ಆಧಾರ. ವಿಜಯನಗರ ಸಾಮ್ರಾಜ್ಯದ ಶಾಸನಗಳು ಅಂತಂದಾಗ ಮೊದಲು ನಾವು ಶಾಸನ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಶಾಸನ ಅಂದ್ರೆ ಏನು, ಶಾಸನದ ಅರ್ಥ ಏನು, ಶಾಸನವನ್ನ ಯಾರು ಯಾವಾಗ ಹೊರಡಿಸ್ತಾರ ಅಂತೇಳಿ. ಶಾಸನ ಅಂತಂದ್ರೆ ರಾಜರು ಅಥವಾ ಸಾಮ್ರಾಜ್ಯರು ಅಥವಾ ಮಂತ್ರಿಗಳು, ಪ್ರಧಾನಿಗಳು, ಆಡಳಿತಾಧಿಕಾರಿಗಳು ಆಡಳಿತದ ಅನುಕೂಲದ ಸಲುವಾಗಿ ಅಥವಾ ತಾವು ಮಾಡಿರ್ತಕ್ಕಂಥ ಸಾಧನೆಗಳು, ಯುದ್ಧಗಳು, ಧಾರ್ಮಿಕ ದಾನ ದತ್ತಿ ಅಥವಾ ಅವರ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಸಾಮ್ರಾಜ್ಯಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲೆಗಳನ್ನ ಸಾಮಾನ್ಯ ಜನರಿಗಾಗ್ಲಿ ಅಥವಾ ತನ್ನ ಸಾಮ್ರಾಜ್ಯದವರಿಗಾಗ್ಲಿ ಅಥವಾ ಮುಂದಿನ ಪೀಳಿಗೆಗಾಗಿ ಬರೆದಿಡುವಂತಹ ವ್ಯವಸ್ಥೆ ಏನಿದೆಯಲ್ಲ, ಅದು ಬಂಡೆಗಳ ಮೇಲಾಗ್ಲಿ, ಕಂಬಗಳ ಮೇಲಾಗ್ಲಿ, ಲೋಹದ ಮೇಲಾಗ್ಲಿ, ತಾಮ್ರಗಳ ಮೇಲಾಗ್ಲಿ, ಪಟಗಳ ಮೇಲಾಗ್ಲಿ, ಅವುಗಳಿಗೆ ನಾವೇನಪ್ಪ ಅಂದ್ರೆ ಶಾಸನ ಅಂತ ಕರಿತೀವಿ. ಇಲ್ಲಿ ವಿಜಯನಗರ ಚರಿತ್ರೆಯನ್ನ ತಿಳ್ಕೊಳಕ್ ಮುಖ್ಯವಾಗಿರುವಂತ ಶಾಸನ ಮೊದಲನೇದ್ದು ಅಂತಂದ್ರೆ ಆಲದಹಳ್ಳಿ ಶಾಸನ ಅಂತ. ಆಲದಹಳ್ಳಿ ಶಾಸನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 1338ರ ಆಲದಹಳ್ಳಿ ಶಾಸನ. ಆಲದಹಳ್ಳಿ ಶಾಸನ ಅಂತಂದ್ರೆ ಇದು ಅರಸೀಕೆರೆ ತಾಲೂಕಿನ ಆಲದಹಳ್ಳಿ ಅನ್ನುವಂತ ಊರಿನಲ್ಲಿ, ಅರಸೀಕೆರೆ ತಾಲೂಕಿನ ಆಲದಹಳ್ಳಿ ಅನ್ನುವಂತ ಊರಿನೊಳಗ ಸೋಮೇಶ್ವರ ದೇವಾಲಯ ಅಂತ ಐತಿ. ಆ ಸೋಮೇಶ್ವರ ದೇವಾಲಯದೊಳಗ ಈ ಶಾಸನ ಐತಿ. ಅರಸೀಕೆರೆ ತಾಲೂಕಿನ ಆಲದಹಳ್ಳಿ ಅನ್ನುವಂತ ಊರಿನ ಸೋಮೇಶ್ವರ ದೇವಾಲಯದೊಳಗ ಈ ಶಾಸನ ಐತಿ. ಈ ಶಾಸನಗಳ ಆರಂಭದಲ್ಲಿ ಏನೈತಿ ಅಂತಂದ್ರೆ, ಹೊಯ್ಸಳರ ದೊರೆ ಎರಡನೇ ಬಲ್ಲಾಳ ದೇವನ ಬಗ್ಗೆ, ಆ ಹೊಯ್ಸಳರ ದೊರೆ ಎರಡನೇ ಬಲ್ಲಾಳ ದೇವನಿಗಿರ್ತಕ್ಕಂತಹ ಬಿರುದುಗಳ ಬಗ್ಗೆ ಮಾಹಿತಿ ಐತಿ. ಹಂಗಂದ್ರೆ ಹೊಯ್ಸಳರ ದೊರೆಯಾದ ಎರಡನೇ ಬಲ್ಲಾಳ ದೇವನಿಗೆ ದ್ವಾರಾವತಿ, ಪೂರ್ವಾದೀಶ್ವರ, ಯಾದವ ಕುಲಾಂಬ, ಶನಿವಾರ ಸಿದ್ಧಿ ಅನ್ನುವಂತ ಬಿರುದುಗಳಿದ್ದು ಅಂತ. ಆ ಬಿರುದುಗಳ ಬಗ್ಗೆ ಮಾಹಿತಿ ಈ ಆಲದಹಳ್ಳಿ ಶಾಸನದೊಳಗೈತಿ. ಇದ್ರ ಜೊತೆ ಏನ್ ಮಾಹಿತಿ ಐತಿ ಅಂತಂದ್ರೆ, 1336 ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅನ್ನುವ ಅಂಶನೂ ಸಹ
ಈ ಶಾಸನದೊಳಗೈತಿ. ಯಾವಾಗ 1336 ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೋ ಅದೇ ಅವಧಿಯಲ್ಲಿ ಹೊಯ್ಸಳರ ಮುಮ್ಮಡಿ ಬಲ್ಲಾಳ, ಎರಡನೇ ಬಲ್ಲಾಳ ಏನಿದಾನಲ್ಲ, ಹೊಯ್ಸಳರ ಮುಮ್ಮಡಿ ಬಲ್ಲಾಳ ಏನದನ, ಅವ ದ್ವಾರ ಸಮುದ್ರದಿಂದ ಈ ಪ್ರದೇಶದ ಸುತ್ತಮುತ್ತ ಆಳ್ವಿಕೆ ಮಾಡ್ತಾ ಇದ್ದ ಅನ್ನುವಂತ ಅಂಶನೂ ಸಹ ಈ ಶಾಸನ ಸ್ಪಷ್ಟಪಡಿಸ್ತದೆ. ಇದ್ರ ಜೊತೆ 1338 ವಿಜಯನಗರದ ಸಂಗಮ ಮನೆತನ ಈ ಆನೆಗುಂದಿ ಮತ್ತು ಹಂಪೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಏನಪ್ಪಾ ಅಂದ್ರೆ ವಿಜಯನಗರ ಆಳ್ವಿಕೆ ಮಾಡ್ತಾ ಇತ್ತು ಅನ್ನುವಂತ ಅಂಶ ಈ ಶಾಸನ ತಿಳಿಸ್ತದ. ಹೀಗಾಗಿ 1536 ಸ್ಥಾಪನೆಯಾದ ವಿಜಯನಗರ ಸಾಮ್ರಾಜ್ಯ ಮತ್ತು ಹೊಯ್ಸಳರ ದೊರೆ ಮುಮ್ಮಡಿ ಬಲ್ಲಾಳನ ಕಾಲಾವಧಿ ಇವು ಒಂದೇ ಕಾಲಾವಧಿ ಅಂತೇಳಿ ನಾವು ಈ ಶಾಸನದ ಮೂಲಕ ತಿಳ್ಕೊಂತೀವಿ. ಇನ್ನ ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನು ತಿಳಿಸ್ಕೊಳಕ್ ಇನ್ನೊಂದು ಶಾಸನ ಯಾವುದು ಅಂತಂದ್ರ ಶೃಂಗೇರಿ ಶಾಸನ ಅಂತ ಹೇಳಿ. ಎರಡನೇದ್ದು ಶೃಂಗೇರಿ ಶಾಸನ. ಈ ಶೃಂಗೇರಿ ಶಾಸನ ಇದೆಯಲ್ಲ 1346, ಶೃಂಗೇರಿ ಶಾಸನ 1346 ಶೃಂಗೇರಿ ಶಾಸನ ವಿಜಯನಗರದ ಚರಿತ್ರೆಯನ್ನ ತಿಳ್ಕೊಳಕ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಶೃಂಗೇರಿ ಅಂದ್ರೆ ನಿಮ್ಗೆ ಗೊತ್ತದ, ಶೃಂಗೇರಿ ಪೀಠ ಅಂತ ನಾವು ಕರಿತೀವಿ. ಶೃಂಗೇರಿಯ ಮಠದಲ್ಲಿರ್ತಕ್ಕಂಥ ಆಂಜನೇಯ ದೇವಾಲಯದ ಪಶ್ಚಿಮದ ಕಡೆ ಈ ಶಾಸನ ಅದ. ಇದು ವಿಜಯನಗರದ ಸಂಗಮ ದೊರೆಯಾಗಿರುವಂತ 1ನೆಯ ಹರಿಹರನ ಕಾಲದ್ದು ಅಂತ ನಾವು ಗುರುತಿಸ್ತೀವಿ. 1ನೆಯ ಹರಿಹರನ ಕಾಲದ್ದು ಅಂತ. ಈ ಶೃಂಗೇರಿ ಮಠದ ಜಗದ್ಗುರು ಆಗಿರ್ತಕ್ಕಂಥ ಭಾರತೀ ತೀರ್ಥರಿಗೆ ವಿಜಯನಗರದ ಶೃಂಗೇರಿ ಮಠದ ಜಗದ್ಗುರು ಆಗಿರ್ತಕ್ಕಂಥ ಭಾರತೀ ತೀರ್ಥರಿಗೆ ಸಾಂತಲಿಗಿ ನಾಡಿನ ಮೇಲುಬಾಗಿ 1000 ಆಡಳಿತದ ಭಾಗದಲ್ಲಿಯ 9 ಗ್ರಾಮಗಳನ್ನ, ಸಾಂತಲಿಗಿ ನಾಡಿನ ಮೇಲುಭಾಗಿಯ 1000 ಆಡಳಿತದ ಭಾಗಗಳೊಳಗಿಂದ 9 ಗ್ರಾಮಗಳನ್ನ ಸಂಗಮ ಸಹೋದರರಾಗಿರ್ತಕ್ಕಂಥ ಹರಿಹರ, ಬುಕ್ಕ, ಕಂಪಣ್ಣ, ಮಾರಪ್ಪ ಮತ್ತು ಮುದ್ದಪ್ಪ ಅನ್ನುವಂಥವರು ಶೃಂಗೇರಿ ಪೀಠದ ಜಗದ್ಗುರು ಆಗಿರ್ತಕ್ಕಂತಹ ಭಾರತೀ ತೀರ್ಥರಿಗೆ ದಾನವನ್ನ ನೀಡಿದ್ರು ಅನ್ನುವಂತ ಅಂಶ ಈ ಶಾಸನ ತಿಳಿಸ್ತದೆ. ಅಂದ್ರೆ ಈ ಶಾಸನದ ಒಟ್ಟು ವಿಷಯ ಏನು ಅಂತಂದ್ರೆ, ಈ ಶಾಸನ 1ನೆಯ ಹರಿಹರನ ಕಾಲದ್ದು, ಅಂದ್ರೆ 1ನೇ ಹರಿಹರಂದು ತಿಳಿಸ್ತದ. ಶೃಂಗೇರಿ ಪೀಠಕ್ಕೆ ದಾನ ನೀಡಿರ್ತಕ್ಕಂಥ ವಿಜಯನಗರದ ಆರಂಭದ ಅರಸರ ಬಗ್ಗೆನೇ ತಿಳಿಸ್ತೈತಿ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿರ್ತಕ್ಕಂಥ ಸಹೋದರ ಏನಿದಾರ ಅವರು 5 ಜನ ಅನ್ನುವಂತ ಮಾಹಿತಿನೂ ಈ ಶಾಸನ ಕೊಡ್ತದೆ. ಹರಿಹರ, ಬುಕ್ಕ, ಕಂಪಣ್ಣ, ಮಾರಪ್ಪ ಮತ್ತು ಮುದ್ದಪ್ಪ ಅನ್ನುವಂತ ಮಾಹಿತಿ ಈ 1346 ಶೃಂಗೇರಿ ಶಾಸನ ಕೊಡ್ತದೆ. ಇನ್ನ ಈ ಶಾಸನವನ್ನ ಬಿಟ್ರೆ ನಮ್ಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಶಾಸನ ಅಂತಂದ್ರೆ ಶ್ರವಣ ಬೆಳಗೊಳ ಶಾಸನ ಅಂತೇಳಿ 1368 ಶ್ರವಣ ಬೆಳಗೊಳ ಶಾಸನ. 3ನೇದ್ದು ಶ್ರವಣ ಬೆಳಗೊಳ ಶಾಸನ 1368. 1368 ಶ್ರವಣ ಬೆಳಗೊಳ ಶಾಸನ ನಿಮಗೆಲ್ಲರಿಗೂ ಗೊತ್ತು. ಶ್ರವಣ ಬೆಳಗೊಳ ಅಂತಂದ್ರೆ ನಾವು ಗುಂಪೇಶ್ವರ ಅಂತ ಅನ್ಕೊಂತೀವಿ. ಶ್ರವಣ ಬೆಳಗೊಳ ಅಂತಂದ್ರೆ ಜೈನರ ಕಾಲ, ಜೈನರ ಬಸದಿಗಳು ಇರುವಂತದ್ದು ಅಂತ ಅನ್ಕೊಂತೀವಿ. ಈ ಶ್ರವಣ ಬೆಳಗೊಳದಲ್ಲಿರ್ತಕ್ಕಂಥ ಭಂಡಾರ ಬಸದಿಯ ಪಶ್ಚಿಮದಲ್ಲಿ ಈ ಶಾಸನ ಐತಿ. ಪಶ್ಚಿಮದೊಳಗ ಈ ಶಾಸನ ಐತಿ. ಇದು ಆನೆಗುಂದಿ, ಹೊಸಪಟ್ಟಣ, ಪೆನುಗೊಂಡ, ಕನೇರಿ ಅನ್ನುವಂತ ಪಟ್ಟಣಗಳಲ್ಲಿ ಅಲ್ಪಸಂಖ್ಯಾತರಾಗಿ ಜೈನರಿದ್ರು. ಆ ಸಂದರ್ಭದೊಳಗ ವಿಜಯನಗರದ ಅರಸ ಸಂಗಮ ವಂಶದ ದೊರೆ 1ನೇ ಬುಕ್ಕರಾಯ ಆಳ್ವಿಕೆ ಮಾಡ್ತಾ ಇದ್ದ.
ಈ ಪ್ರದೇಶದಲ್ಲಿರ್ತಕ್ಕಂತಹ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಜೈನರಿಗೆ ಬಹುಸಂಖ್ಯಾತರಾಗಿರ್ತಕ್ಕಂಥ ವೈಷ್ಣವರು ಪದೇ ಪದೇ ಕಿರುಕುಳವನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಈ ಕಿರುಕುಳವನ್ನು ತಪ್ಪಿಸಬೇಕು ಅಂತೇಳಿ ಈ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಜೈನರು ವೈಷ್ಣವರ ವಿರುದ್ಧವಾಗಿ ಸಂಗಮನ ದೊರೆ 1ನೇ ಬುಕ್ಕರಾಯನಿಗೆ ಏನಪ್ಪಾ ಅಂದ್ರೆ ಮನವಿಯನ್ನ ಸಲ್ಲಿಸ್ತಾರ, ದೂರನ್ನ ಸಲ್ಲಿಸ್ತಾರ. ಆ ದೂರನ್ನ ಸ್ವೀಕರಿಸ್ತಕ್ಕಂಥ 1ನೇ ಬುಕ್ಕರಾಯ ಶೈವ ಮತ್ತು ವೈಷ್ಣವರ ನಡುವೆ, ಜೈನರು ಮತ್ತು ವೈಷ್ಣವರ ನಡುವೆ ಏನಪ್ಪಾ ಅಂತಂದ್ರೆ ಬಾಂಧವ್ಯವನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡಿದ್ದು ಮಾಹಿತಿ ಈ ಶಾಸನ ತಿಳಿಸ್ತದ. ಶ್ರವಣ ಬೆಳಗೊಳದ ಶಾಸನ ಅಂದ್ರೆ ಶ್ರವಣ ಬೆಳಗೊಳದ ಶಾಸನ ಏನಿದೆ ಅಂತಂದ್ರೆ ಭಂಡಾರ ಬಸದಿಯ ಪಶ್ಚಿಮಕ್ಕೆ ಅದ. ಇದು ಆನೆಗುಂದಿ, ಹೊಸಪಟ್ಟಣ, ಪೆನುಗೊಂಡ, ಕಲೇರಿ ಪಟ್ಟಣದ ಸುತ್ತಮುತ್ತಲ ಪ್ರದೇಶಗಳಿದಾವ. ಆ ನಾಡುಗಳಲ್ಲಿ ಅಲ್ಪಸಂಖ್ಯಾತರಾಗಿ ಜೈನರಿದ್ರು, ಬಹುಸಂಖ್ಯಾತರಾಗಿರ್ತಕ್ಕಂಥ ವೈಷ್ಣವರು ಈ ಜೈನರಿಗೆ ಕಿರುಕುಳವನ್ನ ನೀಡ್ತಾ ಇದ್ರು. ಆ ಕಿರುಕುಳದಿಂದ ನಮ್ಮನ್ನು ಪಾರ್ ಮಾಡ್ಬೇಕು ಅಂತೇಳಿ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಜೈನರು 1ನೇ ಬುಕ್ಕರಾಯನಿಗೆ ಏನಪ್ಪಾ ಅಂದ್ರೆ ಮನವಿಯನ್ನ ಸಲ್ಲಿಸ್ತಾನೆ. ಆ ಮನವಿಯನ್ನ ಸ್ವೀಕರಿಸ್ತಕ್ಕಂಥ 1ನೇ ಬುಕ್ಕರಾಯ ಈ ಅಲ್ಪಸಂಖ್ಯಾತರ ಜೈನರ ಮತ್ತು ವೈಷ್ಣವರ ಮಧ್ಯೆ ಬಾಂಧವ್ಯವನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಾನ ಅನ್ನುವಂತ ಮಾಹಿತಿ 1368ರ ಶ್ರವಣ ಬೆಳಗೊಳದ ಶಾಸನ ತಿಳಿಸ್ತದೆ. ಇದ್ರ ಜೊತೆ ಇನ್ನೊಂದು 4ನೇ ಶಾಸನ ಯಾವುದು ಅಂತಂದ್ರೆ ಹಂಪೆ ಶಾಸನ ಅಂತೇಳಿ. 4ನೇ ಶಾಸನ ಹಂಪೆ ಶಾಸನ. ನಾಲ್ಕನೇದು ಹಂಪಿ ಶಾಸನ. ಹಂಪಿ ಶಾಸನ 1510ರದ 1510ರ ಹಂಪೆ ಶಾಸನ. ಹಂಪೆ ಅಂದ ತಕ್ಷಣ ನಮಗ್ ನೆನಪು ಬರೋದು ವಿರೂಪಾಕ್ಷ ದೇವಾಲಯ ಅಂತ, ವಿರೂಪಾಕ್ಷ ಟೆಂಪಲ್ ನಮಗ್ ನೆನಪು ಬರೋದು. ಹಂಪೆಯ ವಿರೂಪಾಕ್ಷ ದೇವಾಲಯದಲ್ಲಿರ್ತಕ್ಕಂಥ ಈ ಶಾಸನ ಏನಿದೆಯಲ್ಲ, ಹಂಪೆ ಶಾಸನ ಅಂತ ಏನ್ ಕರಿತೀವಿ, ಇದು ತುಳು ವಂಶಾವಳಿಯ ಪೌರಾಣಿಕ ಹಿನ್ನೆಲೆಯನ್ನ ಕೊಡ್ತತಿ. ಹಂಪೆಯಲ್ಲಿರ್ತಕ್ಕಂಥ 1510ರ ಶಾಸನ ಏನ್ ಕೊಡ್ತದ, ಹಂಪೆ ವಿರೂಪಾಕ್ಷ ದೇವಾಲಯದೊಳಗೈತಿ. ಇದು ವಿಜಯನಗರ ಆಳ್ತಕ್ಕಂಥ ತುಳು ಮನೆತನದ ವಂಶಾವಳಿಯ ಪೌರಾಣಿಕ ಹಿನ್ನೆಲೆಯನ್ನ ಕೊಡ್ತೈತಿ. ಇದ್ರ ಜೊತೆ ಏನ್ ಮಾಹಿತಿ ಕೊಡ್ತೈತಿ ಅಂತಂದ್ರ, ತುಳು ವಂಶದ ತಿಮ್ಮರಸನಿಗೆ 2 ಹೆಂಡಂದಿರಿದ್ರು. ಮೊದಲನೇ ಹೆಂಡತಿ ತಿಪ್ಪಾಜಿ ಅಂತ ಏನಿರ್ತಾಳ, ಆಕೆ ಗರ್ಭದೊಳಗ ವೀರ ನರಸಿಂಹ ಹುಟ್ಕೊಳ್ತಾನ. 2ನೇ ಹೆಂಡತಿ ನಾಗಲಾದೇವಿ ಅಂತಿರ್ತಾಳ, ಆಕೆ ಗರ್ಭದಿಂದ ಕೃಷ್ಣದೇವರಾಯ ಜನಿಸ್ತಾನ ಅನ್ನುವಂತ ಮಾಹಿತಿ ಈ ಹಂಪೆ ಶಾಸನ ಏನಪ್ಪಾ ಅಂದ್ರೆ ನೀಡ್ತದೆ. ಅಷ್ಟೇ ಅಲ್ಲ, ಈ ಶಾಸನ ಇನ್ನೊಂದಿಷ್ಟು ಮಾಹಿತಿ ನೀಡ್ತದೆ. ಕೃಷ್ಣದೇವರಾಯ ಪಟ್ಟಕ್ಕೆ ಬಂದಿರತಕ್ಕಂಥ ಸಂದರ್ಭದೊಳಗ, ಕೃಷ್ಣದೇವರಾಯ ತನ್ನ ಪಟ್ಟಾಭಿಷೇಕದ ಸಂದರ್ಭದೊಳಗ ವಿರೂಪಾಕ್ಷ ದೇವರಿಗೆ ದಾನ ನೀಡಿರ್ತಕ್ಕಂಥ ಮಾಹಿತಿನೂ ಸಹ ಈ ಹಂಪೆಯ ಶಾಸನ ತಿಳಿಸ್ತದೆ. ಅಂದ್ರೆ 1500 ಹಂಪೆಯ ಶಾಸನ ಏನ್ ತಿಳಿಸ್ತೈತಿ ಅಂತಂದ್ರೆ, ಇದು ತುಳು ವಂಶಾವಳಿಯ ಪೌರಾಣಿಕ ಹಿನ್ನೆಲೆ. ತಿಮ್ಮರಸನಿಗಿರ್ತಕ್ಕಂಥ ಮೊದಲನೇ ಹೆಂಡತಿ ತಿಪ್ಪಾಜಿ, ಆಕೆ ಮಗ ವೀರ ನರಸಿಂಹ. 2ನೇ ಹೆಂಡತಿ ನಾಗಲಾದೇವಿ, ಆಕೆಯ ಮಗ ಕೃಷ್ಣದೇವರಾಯ. ಅವರ ಬಗ್ಗೆ ಮಾಹಿತಿ ತಿಳಿಸ್ತದೆ. ಇದ್ರ ಜೊತೆ ಕೃಷ್ಣದೇವರಾಯ ಪಟ್ಟಾಭಿಷೇಕದ ಸಂದರ್ಭದೊಳಗ ವಿರೂಪಾಕ್ಷ ದೇವರಿಗೆ ದಾನ ನೀಡಿರ್ತಕ್ಕಂಥ ಮಾಹಿತಿನೂ ಈ ಶಾಸನ ತಿಳಿಸ್ತದೆ. ಇನ್ನು 5ನೇ ಶಾಸನ ಅಂದ್ರ ಕಾಳಹಸ್ತಿ ಶಾಸನ ಅಂತೇಳಿ. ಕಾಳಹಸ್ತಿ ಶಾಸನ 1532. 1532ರ ಕಾಳಹಸ್ತಿ ಶಾಸನ ವಿಜಯನಗರದ ದೊರೆಯಾಗಿರ್ತಕ್ಕಂಥ ಅಚ್ಯುತರಾಯನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಚ್ಯುತರಾಯನ ಕಾಲದ ಈ ಶಾಸನ ಅಂತ ಕರ್ಕೊಂತೀವಿ. ಈ ಕಾಳಹಸ್ತಿ ಅನ್ನೋದೇನಿದೆಯಲ್ಲ, ಇದು ಚಿತ್ತೂರು ಜಿಲ್ಲೆಯ ಚಂದ್ರಗಿರಿ ತಾಲೂಕಿನ ಕಾಳಹಸ್ತಿ ಅನ್ನುವಂತ ಗ್ರಾಮದೊಳಗೆ ಸಿಕ್ಕೈತಿ ಶಾಸನ. ಕಾಳಹಸ್ತೇಶ್ವರ ಅನ್ನುವಂತ ದೇವಾಲಯದ ಉತ್ತರ ಮತ್ತು ಪಶ್ಚಿಮ ಗೋಡೆದೊಳಗೆ ಈ ಶಾಸನ ಐತಿ. ಇದು ಅಚ್ಯುತರಾಯನ ಸೈನಿಕ ಸಾಧನೆಗಳ ಬಗ್ಗೆ ಮಾಹಿತಿ ಕೊಡ್ತದೆ. 1532 ಕಾಳಹಸ್ತಿ ಶಾಸನ ಏನು ಅಂತಂದ್ರೆ, ಇದು ಚಿತ್ತೂರು ಜಿಲ್ಲೆಯ ಚಂದ್ರಗಿರಿ ಅನ್ನುವಂತ ತಾಲೂಕಿನ ಕಾಳಹಸ್ತಿ ಒಂದು ಗ್ರಾಮದೊಳಗೆ ಸಿಗ್ತದೆ. ಆ ಗ್ರಾಮದಲ್ಲಿರ್ತಕ್ಕಂಥ ಕಾಳಹಸ್ತೇಶ್ವರ ಅನ್ನುವಂತ ದೇವಾಲಯದ ಉತ್ತರ ಮತ್ತು ಪಶ್ಚಿಮ ಗೋಡೆ ಒಳಗೆ ಈ ಶಾಸನ ಐತಿ. ಇದು ಅಚ್ಯುತರಾಯನ ಸೈನಿಕ ಸಾಧನೆಗಳ ಬಗ್ಗೆ ಮಾಹಿತಿಯನ್ನ ನೀಡ್ತದೆ.
ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಚರಿತ್ರೆಯನ್ನ ತಿಳ್ಕೊಳ್ಳುವ ಸಲುವಾಗಿ ಅತಿ ಮುಖ್ಯವಾಗಿರ್ತಕ್ಕಂಥ ಶಾಸನ ಆಧಾರಗಳು ಯಾವುವು ಅಂತಂದ್ರೆ 1338ರ ಅಲ್ಲದಹಳ್ಳಿ ಶಾಸನ, 1346ರ ಶೃಂಗೇರಿ ಶಾಸನ, 1368ರ ಶ್ರವಣಬೆಳಗೊಳ ಶಾಸನ, 1510ರ ಹಂಪೆ ಶಾಸನ ಮತ್ತು 1532ರ ಕಾಳಹಸ್ತಿ ಶಾಸನ ವಿಜಯನಗರದ ಚರಿತ್ರೆಯನ್ನ ತಿಳಿಸುವಂತ ಅತಿ ಮುಖ್ಯವಾಗಿರ್ತಕ್ಕಂಥ ಶಾಸನ ಆಧಾರಗಳು ಅಂತ ನಾವು ಕರಿತೀವಿ. ಇನ್ನ ಪುರಾತತ್ವ ಆಧಾರದೊಳಗನೆ ಅಥವಾ ಪ್ರಾಕ್ತನ ಆಧಾರದೊಳಗ ಶಾಸನವನ್ನ ಬಿಟ್ರೆ ಇನ್ನೊಂದು ಆಧಾರ ಬರ್ತೈತಿ, ಅದನ್ನ ನಾವು ನಾಣ್ಯಗಳು ಅಂತ ಕರಿತೀವಿ. ನಾಣ್ಯ ಆಧಾರ ಅಂತೇಳಿ ನಾಣ್ಯಗಳು ಅಂತ ಕರಿತೀವಿ ನಾವು. ವಿಜಯನಗರದ ಕಾಲದೊಳಗ ಅಂದ್ರೆ ಒಂದು ಯಾವ್ದಾದ್ರೂ ಸಾಮ್ರಾಜ್ಯದ್ದಾಗ್ಲಿ ಅಥವಾ ರಾಜ್ಯದ್ದಾಗ್ಲಿ ಮನೆತನದ ಚರಿತ್ರೆಯನ್ನ ತಿಳ್ಕೊಳ್ಬೇಕಂದ್ರೆ ನಾಣ್ಯನು ಬಹಳ ಮುಖ್ಯವಾಗಿ ಆಧಾರ ಆಗ್ತೈತಿ. ಯಾಕಂದ್ರೆ ಆ ನಾಣ್ಯಗಳ ಮೂಲಕ ನಾವು ರಾಜರು, ರಾಜರ ಹೆಸರು, ರಾಜರ ಕಾಲ, ಅವ್ರ ಸಾಮ್ರಾಜ್ಯದ ವಿಸ್ತರಣೆ, ಆರ್ಥಿಕ ಸ್ಥಿತಿ, ಧಾರ್ಮಿಕ ಸ್ಥಿತಿ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನ ನಾವು ಆ ನಾಣ್ಯಗಳ ಮೂಲಕ ತಿಳ್ಕೊಬಹುದು. ಹೀಗಾಗಿ ನಾಣ್ಯಗಳು ಸಹ ಏನಪ್ಪಾ ಅಂದ್ರ ಆಧಾರಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಪುರಾತತ್ವ ಆಧಾರ ಅಂತ ಕರಿತೀವಿ. ಆದ್ರಿಂದ ವಿಜಯನಗರದ ಚರಿತ್ರೆಯನ್ನ ತಿಳ್ಕೊಳ್ಳೋ ಸಲುವಾಗಿ ಅಥವಾ ವಿಜಯನಗರದಲ್ಲಿರ್ತಕ್ಕಂಥ ಪ್ರಮುಖ ನಾಣ್ಯಗಳ ಹೆಸರು ಯಾವುದು ಅಂತಂದ್ರೆ, ಒಂದು ಗದ್ಯಾಣ, ಎರಡನೇದು ವರಹ, ಮೂರನೇದ್ದು ಪೊಣ್, ನಾಲ್ಕನೇದು ಪಗೋಡ, ಐದನೇದು ಪ್ರತಾಪ, ಆರನೇದ್ದು ಕಾಟಿ, ಏಳನೇದ್ದು ಪಣ್, ಎಂಟನೇದ್ದು ಹಾಗ, ಜಿತಲ, ಕಾಸು, ಮತ್ತು ತಾರ. ವಿಜಯನಗರ ಕಾಲದೊಳಗ ಗದ್ಯಾಣ, ವರಹ, ಪೊಣ್, ಪೊಗಡು, ಪ್ರತಾಪ, ಕಾಟಿ, ಪಣ್, ಹಾಗ, ಜಿತಲ, ಕಾಸು ಮತ್ತು ತಾರ್ ಅನ್ನುವಂತ ನಾಣ್ಯಗಳ ಹೆಸರುಗಳನ್ನ ನಾವು ವಿಜಯನಗರ ಚರಿತ್ರೆ ಒಳಗ ತಿಳ್ಕೊಂತೀವಿ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ತಾರ್ ಅನ್ನೋದು ಬೆಳ್ಳಿ ನಾಣ್ಯ ಆಗಿತ್ತು. ಪಣ ಮತ್ತು ಜಿತಲ್ ಅನ್ನೋದೇನಿದೆಯಲ್ಲ, ಈ ಪಣ ಮತ್ತು ಜಿತಲ್ ಅನ್ನೋದು ಇವೆರಡೂ ಏನಪ್ಪಾ ಅಂತಂದ್ರೆ ತಾಮ್ರದ ನಾಣ್ಯಗಳಾಗಿದ್ದು. ಪಣ, ಜಿತಲ ಮತ್ತು ಕಾಸು, ಇವು ಮೂರು ತಾಮ್ರದ ನಾಣ್ಯಗಳಾಗಿದ್ದು. ಹಾಗಾದ್ರೆ ಉಳಿದಿದ್ದು ಬಹುತೇಕವಾಗಿ ಚಿನ್ನದ ನಾಣ್ಯಗಳು ಅಂತೇಳಿ ಇತಿಹಾಸಕಾರರು ಹೇಳ್ತಾರೆ. ಇನ್ನು ವಿಜಯನಗರದ ಚರಿತ್ರೆಯನ್ನ ತಿಳ್ಕೊಳ್ಳುವಂತಹ ಪುರಾತತ್ವ ಆಧಾರದೊಳಗ ಇನ್ನೊಂದು ಆಧಾರ ಯಾವುದು ಅಂತಂದ್ರೆ ನಾವು ಸ್ಮಾರಕಗಳು ಅಂತ ಕರಿತೀವಿ. ಸ್ಮಾರಕಗಳು ವಿಜಯನಗರದ ಚರಿತ್ರೆಯನ್ನ ತಿಳ್ಕೊಳಕ ಬಹಳ ಮುಖ್ಯವಾಗಿರ್ತಕ್ಕಂಥ ಆಧಾರಗಳು ಅಂತೇಳಿ. ಇಲ್ಲಿ ವಿಜಯನಗರದ ಸ್ಮಾರಕಗಳನ್ನ ನಾವು ಧಾರ್ಮಿಕ, ಲೌಕಿಕ ಮತ್ತು ರಕ್ಷಣಾತ್ಮಕ ಅಂತ ವಿಭಾಗ ಮಾಡ್ಕೊಂತೀವಿ. ಒಂದನೇದ್ದು ಧಾರ್ಮಿಕ, ಎರಡನೇದ್ದು ಲೌಕಿಕ, ಮೂರನೇದ್ದು ರಕ್ಷಣಾತ್ಮಕ. ಧಾರ್ಮಿಕ, ಲೌಕಿಕ ಮತ್ತು ರಕ್ಷಣಾತ್ಮಕ ಅಂತೇಳಿ ಮೂರು ವಿಭಾಗವಾಗಿ ವಿಜಯನಗರದ ಸ್ಮಾರಕಗಳನ್ನ ವಿಭಾಗ ಮಾಡ್ತೀವಿ. ಧಾರ್ಮಿಕ ಅಂತಂದ್ರೆ ಯಾವುವು ಅಂತಂದ್ರೆ ಹಂಪೆಯ ವಿರೂಪಾಕ್ಷ ಟೆಂಪಲ್, ಹಂಪೆಯ ವಿರೂಪಾಕ್ಷ ದೇವಾಲಯ, ಮಹಾನವಮಿ ದಿಬ್ಬ, ವಿಠ್ಠಲ ಸ್ವಾಮಿ, ಕೃಷ್ಣ ಶಿವಾಲಯ, ಕೃಷ್ಣ ದೇವಾಲಯ, ಗಾಣಗಿತ್ತಿ ದೇವಾಲಯ ಮತ್ತು ಮಸೀದಿಗಳು ಏನಿದಾವ ಇವೆಲ್ಲ ಧಾರ್ಮಿಕ ಪ್ರಮುಖವಾಗಿರ್ತಕ್ಕಂಥ ಸ್ಮಾರಕಗಳು ಅಂತ ಕರಿತೀವಿ. ಇನ್ನು ಲೌಕಿಕ ಸ್ಮಾರಕಗಳು ಯಾವುವು ಅಂತಂದ್ರೆ ರಾಜರ ಅರಮನೆಗಳು, ಸ್ನಾನಗೃಹಗಳು, ಕೆರೆಗಳು ಮತ್ತು ಕಮಲ್ ಮಹಲ್ ಏನಿದೆಯಲ್ಲ ಇವುಗಳು ಪ್ರಮುಖವಾಗಿರ್ತಕ್ಕಂಥ ಲೌಕಿಕ ಸ್ಮಾರಕ ಅಂತ ಕರ್ಕೊಂತೀವಿ.
ಇನ್ನ ಮೂರನೇದು ರಕ್ಷಣಾತ್ಮಕ ಸ್ಮಾರಕಗಳು ಯಾವಂದ್ರೆ ಕೋಟೆ, ಕೊತ್ತಲು, ನಿರೀಕ್ಷಣಾ ಗೋಪುರ ಅಥವಾ ಬುರುಜುಗಳೇನದಾವಲ್ಲ ಇವೆಲ್ಲ ರಕ್ಷಣಾತ್ಮಕವಾಗಿರ್ತಕ್ಕಂಥ ಸ್ಮಾರಕ ಅಂತ ಕರಿತೀವಿ. ಅಂದ್ರೆ ಇಂಥ ಸಾಕಷ್ಟು ಸ್ಮಾರಕಗಳು ಹಂಪೆ ಸುತ್ತಮುತ್ತಲು ನಾವೇನಪ್ಪಾ ಅಂದ್ರೆ ಕಾಣ್ತೀವಿ, ಅಸಂಖ್ಯಾತ ಸ್ಮಾರಕಗಳನ್ನ ಕಾಣ್ತೀವಿ. ಈ ಸ್ಮಾರಕಗಳ ಮೂಲಕ ಇಲ್ಲಿಯ ಕಲೆ, ವಾಸ್ತುಶಿಲ್ಪ, ಅಲ್ಲಿರ್ತಕ್ಕಂಥ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ನಾವು ಸ್ಮಾರಕಗಳಿಂದ ನಾವು ತಿಳ್ಕೊಳ್ತೀವಿ. ಇಲ್ಲಿ ಈ ವಿಜಯನಗರ ಸಾಮ್ರಾಜ್ಯದ ಸ್ಮಾರಕಗಳು ಎಷ್ಟು ಮುಖ್ಯ ಅನ್ನೋದನ್ನ ನಾವು ವಿಜಯನಗರದ ಚರಿತ್ರೆಯನ್ನ ತಿಳಿಯುವಂತ ಸಂದರ್ಭದೊಳಗೆ, ಸಂಗಮ, ಸಾಳ್ವ, ತುಳು, ಅರವಿಡು ಬಗ್ಗೆ ತಿಳ್ಕೊಳ್ಳೋ ಸಂದರ್ಭದೊಳಗೆ, ಇಮ್ಮಡಿ ದೇವರಾಯ, ಕೃಷ್ಣ ದೇವರಾಯ ಮತ್ತು ರಾಮರಾಯನ ಚರಿತ್ರೆ, ವಿಜಯನಗರದ ಕಲೆ ಮತ್ತು ವಾಸ್ತುಶಿಲ್ಪವನ್ನ ಹೇಳುವಂತ ಸಂದರ್ಭದೊಳಗ ಈ ಸ್ಮಾರಕಗಳ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡೋಣಂತೆ. ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಇವತ್ತಿನ ಅವಧಿಯೊಳಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಅಥವಾ ಸಾಮ್ರಾಜ್ಯದ ಇತಿಹಾಸವನ್ನ ತಿಳ್ಕೊಳ್ಳಕ್ ಪೂರಕವಾಗಿರ್ತಕ್ಕಂತಹ ಪುರಾತತ್ವ ಮೂಲಾಧಾರಗಳಲ್ಲಿ ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳ ಸಂಕ್ಷಿಪ್ತ ಮತ್ತು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡ್ಕೊಂಡಿವಿ. ಮುಂದಿನ ಅವಧಿ ಒಳಗ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಹಿತ್ಯಿಕ ಮೂಲಾಧಾರದ ಜೊತೆ ವಿದೇಶಿಯ ಬರಹಗಳು ಅಥವಾ ವಿದೇಶಿಯ ದಾಖಲೆಗಳನ್ನ ಮುಂದಿನ ಅವಧಿ ಒಳಗ ನೋಡೋಣ.